ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ರುಕ್ವಿ ಕನ್ನಡ ಲಾಗ್ಸ್. ನಾನು ಶೋಭಾ. ನಾನಿವತ್ತು 2 ಕ್ವಿಕ್ ರೆಸಿಪಿನ ತೋರಿಸ್ಬೇಕಂತಿದ್ದೀನಿ. ಅದು ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋಂಥ ಬೆಲ್ಲೈಕನನ್ನು ಪ್ರೆಸ್ ಮಾಡಿ. ನಾವಿಲ್ಲಿ ಮೊದಲಿಗೆ ಒಗ್ಗರಣೆ ಅವಲಕ್ಕಿ ಮಾಡೋಣ. ಒಗ್ಗರಣೆ ಅವಲಕ್ಕಿಗೆ ಏನೆಲ್ಲ ಬೇಕು ಅನ್ನೋದನ್ನು ನೋಡೋಣ. ನಾನು ಅವಲಕ್ಕಿನ ತೊಗೊಂಡಿದ್ದೀನಿ, ಒಂದು ಅರ್ಧ ಬೋಲಿಗೆ ಹಾಕ್ಕೊಂಡಿದ್ದೀನಿ. ಟೊಮೊಟೊ, ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ, ಒಂದು ನಿಂಬೆಹಣ್ಣು ತೊಗೊಂಡಿದ್ದೀನಿ, ಮತ್ತು ಶೇಂಗಾ ಬೀಜ, ಕಡಲೆಬೇಳೆ, ಸಾಸಿವೆ, ಜೀರಿಗೆ ಮತ್ತು ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ. ಇವಾಗ ಮೊದಲಿಗೆ ನಾವು ಅವಲಕ್ಕಿನ ತೊಳ್ಕೊಂಬರೋಣ. ನೀಟಾಗಿ ಒಂದು 2 ಸರಿ ತೊಳ್ಕೊಂಬರೋಣ. ನಾನಿಲ್ಲಿ ಒಗ್ಗರಣೆಗೆ ಇಡ್ತಾಯಿದ್ದೀನಿ. ಪಾತ್ರೆ ಇಟ್ಟು ಅದಕ್ಕೆ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಕಾದ್ಮೇಲೆ ನಾವು ಮೊದಲಿಗೆ ಶೇಂಗಾ ಬೀಜ ಹುರ್ಕೊಂಡ್ಬಿಟ್ಟು ಪಕ್ಕಕ್ಕೆ ಇಟ್ಕೊಳ್ಳೋಣ. ಈ ಥರ ಶೇಂಗಾ ಬೀಜ ಸಿಡಿತಾ ಇದೆ ನೋಡಿ, ಚಟ್ಪಟ್ ಅಂತ ಸೌಂಡ್ ಬರಬೇಕದು. ಇದೆಲ್ಲ ನೀಟಾಗಿ ಫ್ರೈ ಮಾಡಿಬಿಟ್ಟು ಪಕ್ಕಕ್ಕೆ ಇಟ್ಕೊಳ್ಳೋಣ. ನಾನಿವಾಗ ಸಪ್ರೇಟ್ ಬೌಲಲ್ಲಿ ಎತ್ತಿಟ್ಕೊತಿದ್ದೀನಿ. ಆಮೇಲೆ ಒಗ್ಗರಣೆ ಹಾಕೋದಕ್ಕೆ ಚೆನ್ನಾಗಿರುತ್ತೆ. ಈ ಥರ ಮಾಡೋದ್ರಿಂದ ಶೇಂಗಾ ಬೀಜ ಅದೇ ಕ್ರಿಸ್ಪಿಯಾಗಿ ಇರುತ್ತೆ. ಒಗ್ಗರಣೆಯಲ್ಲಿ ಒಂಥರ ಸಾಫ್ಟ್ ಆಗಲ್ಲ ಅದು. ಅದಕ್ಕೆ ನಾನು ಯಾವಾಗಲೂ ಈ ಥರ ಸಪ್ರೇಟ್ ಮಾಡಿ ಇಟ್ಕೊತೀನಿ. ಫಸ್ಟಿಗೆ ಶೇಂಗಾ ಬೀಜ ಹುರ್ಕೊಂಬಿಟ್ಟು ಇಟ್ಕೊಂಬಿಡ್ತೀನಿ. ಇವಾಗ ಒಗ್ಗರಣೆ ಹಾಕೋಣ. ಮತ್ತು ಇನ್ನೂ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ನಾನು. ಇವಾಗ ಕಡಲೆಬೇಳೆ, ಸಾಸಿವೆ, ಜೀರಿಗೆ, ಕರಿಬೇವನ್ನ ಹಾಕೋಣ. ಹಾಕ್ಬಿಟ್ಟು ಫ್ರೈ ಮಾಡಿಬಿಡೋಣ. ಸ್ವಲ್ಪ ಸಿಡಿದ ಮೇಲೆ ನಾವು ಹಸಿಮೆಣ್ಸಿನ್ಕಾಯಿ ಹಾಕೋಣ. ಹಸಿಮೆಣ್ಸಿನ್ಕಾಯಿ ಹಾಕಿದ ತಕ್ಷಣ ನಾವು ಈರುಳ್ಳಿ ಹಾಕ್ಬೋದು. ಸ್ವಲ್ಪ ಫ್ರೈ ಮಾಡಿಬಿಟ್ಟು ಆಮೇಲೆ ನಾವು ಈರುಳ್ಳಿ ಹಾಕೋಣ. ನಾನು ಇವಾಗ ಈರುಳ್ಳಿ ಹಾಕ್ತಾಯಿದ್ದೀನಿ ನೋಡಿ. ಇವಾಗ ನಾನು ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿ ಹಾಕ್ಬಿಟ್ಟು ನಾನೊಂದು ಸ್ಪೂನ್ ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಹಾಕೋದ್ರಿಂದ ಬೇಗ ಸಾಫ್ಟ್ ಆಗುತ್ತೆ ಈರುಳ್ಳಿ. ಒಂದು ಅರ್ಧ ಸ್ಪೂನ್ ಅರಿಶಿನ ಹಾಕಿ ನಾನು ಹಾಗೆ ಟೊಮೊಟೊನೂ ಇವಾಗ ಆ್ಯಡ್ ಮಾಡ್ತೀನಿ. ನಾನು ಟೊಮೊಟೊ ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡಿಬಿಟ್ಟು ತೆಂಗಿನಕಾಯಿ ತುರಿ ಹಾಕೋಣ. ತೆಂಗಿನಕಾಯಿ ತುರಿ ಹಾಕಿದ್ಮೇಲೆ ಒಂದು ಸ್ವಲ್ಪ ಫ್ರೈ ಮಾಡಿದ ತಕ್ಷಣ ನಾವು ನಿಂಬೆಹಣ್ಣು ರಸನ ತಗೊಳ್ಳೋಣ. ನಿಂಬೆಹಣ್ಣು ರಸನ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ನಾವು ಇವಾಗ ಅವಲಕ್ಕಿನ ಆ್ಯಡ್ ಮಾಡೋಣ. ನೆನೆಸಿಟ್ಕೊಂಡಿರ್ತೀವಲ್ಲ ಅದನ್ನು ಹಾಕೋದು. ಅವಲಕ್ಕಿನ ತೊಳೆದಿಟ್ರೆ ಸಾಕಾಗುತ್ತೆ. ನೀವು ಮತ್ತೆ ನೀರು ಹಾಕ್ಬೇಕು ಅನ್ನೋ ಅವಶ್ಯಕತೆ ಇರೋದಿಲ್ಲ. ಅದು ಸಾಫ್ಟ್ ಆಗುತ್ತೆ ಅವಲಕ್ಕಿ ನೋಡಿ. ನಾನು ತೊಳೆದು ನೀರು ನೀಟಾಗಿ ಬಗ್ಸಿಟ್ಬಿಟ್ಟಿದ್ದೆ ಅಷ್ಟೇ ಅವಲಕ್ಕಿನ. ಇವಾಗ ನಾನು ಶೇಂಗಾ ಬೀಜ ಹಾಕ್ತಾಯಿದ್ದೀನಿ. ಅವಲಕ್ಕಿ ಒಗ್ಗರಣೆ ರೆಡಿ ನೋಡಿ. ಎಷ್ಟು ಕ್ವಿಕ್ಕಾಗಿ ಮಾಡ್ಬೋದು. ಸೂಪರಾದ ಅವಲಕ್ಕಿ ರೆಡಿ. ನಾವಿಲ್ಲಿ ನೆಕ್ಸ್ಟ್ 2ನೇದಾಗಿ ವಾಂಗಿಬಾತ್ ಮಾಡೋಣ. ವಾಂಗಿಬಾತ್ ಮಾಡೋದಕ್ಕೆ ಏನೆಲ್ಲ ಬೇಕು ಅನ್ನೋದನ್ನು ನೋಡೋಣ. ತೆಂಗಿನಕಾಯಿ ತುರಿ, ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ ಮತ್ತು ವಾಂಗಿಬಾತ್ ಪೌಡರ್, ವಾಂಗಿಬಾತ್ ಬದನೆಕಾಯಿ ಮತ್ತು ಅಕ್ಕಿನ ನೆನೆಸಿಟ್ಕೊಂಡಿದ್ದೀನಿ. ನಾನು ಹಾಲು ಲೋಟದಲ್ಲಿ 1 ಲೋಟ ಅಕ್ಕಿನ ನೆನೆಸಿಟ್ಕೊಂಡಿದ್ದೀನಿ. ಇವಾಗ ಕುಕ್ಕರ್ ಇಟ್ಟು ಅದಕ್ಕೆ ಎಣ್ಣೆ ಹಾಕ್ಬಿಟ್ಟು ಎಣ್ಣೆ ಕಾದ್ಮೇಲೆ ನಾವು ಸಾಸಿವೆನ ಹಾಕೋದು ಬೇಡ. ಇವಾಗ ಜೀರಿಗೆ ಹಾಕ್ತಾಯಿದ್ದೀನಿ. ಜೀರಿಗೆ ಹಾಕಿದ್ಮೇಲೆ ಕರಿಬೇವು,
ಕರಿಬೇವು ಹಾಕಿದ್ಮೇಲೆ ನಾವು ಇವಾಗ ಹಸಿಮೆಣ್ಸಿನ್ಕಾಯಿ ಹಾಕೋಣ. ನೀವು ಬೇಕಂದರೆ ವಾಂಗಿಬಾತ್ಗೆ ಒಣಮೆಣ್ಸಿನ್ಕಾಯಿ ಆ್ಯಡ್ ಮಾಡ್ಬೋದು. ನಾನಿಲ್ಲಿ ಖಾರಕ್ಕೆ ಒಂದು 3 ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ಬೇಕಂದರೆ ಖಾರದ ಪುಡಿನೂ ಹಾಕ್ಕೊತಾರೆ. ಖಾರ ಹೆಚ್ಚಿಗೆ ಬೇಕನ್ನ ನಮಗೆ ಸಾಕಾಗುತ್ತೆ ಖಾರ. ಇವಾಗ ನಾನು ಈರುಳ್ಳಿ ಹಾಕ್ತೀನಿ. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದ ತಕ್ಷಣ ನಾನಿಲ್ಲಿ ಇವಾಗ ಬೇಗ ಸಾಫ್ಟ್ ಆಗಬೇಕಂದ್ರೆ 1 ಸ್ಪೂನ್ ಉಪ್ಪು ಹಾಕಬೇಕು. ಇವಾಗ 1 ಸ್ಪೂನ್ ಉಪ್ಪು ಹಾಕಿದ್ದೀನಿ ನಾನು. ಅಂದರೆ ಚಿಕ್ಕ ಸ್ಪೂನ್ ಅದು, ಚಿಕ್ಕ ಸ್ಪೂನಲ್ಲಿ 1 ಸ್ಪೂನ್ ಉಪ್ಪು ಹಾಕಿರೋದು ನಾನು. ನೀವು ನೋಡ್ಕೊಂಬಿಟ್ಟು ಹಾಕ್ರಿ, ಆಮೇಲೆ ಹಾಕಬೇಕಾಗುತ್ತೆ. ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇವಾಗ ನಾವು ವಾಂಗಿಬಾತ್ ಬದನೆಕಾಯಿನ ಹಾಕೋಣ. ಅದು ಸ್ವಲ್ಪ ಎಣ್ಣೆಲಿ ಫ್ರೈ ಆದರೆ ಚೆನ್ನಾಗಿರುತ್ತೆ. ಇವಾಗ ನಾನು ಸ್ವಲ್ಪ ಹೊತ್ತು ಎಣ್ಣೆಲಿ ಫ್ರೈ ಮಾಡ್ಕೊತೀನಿ ಅದನ್ನು. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ನಾವು ತೆಂಗಿನಕಾಯಿ ತುರಿ ಹಾಕೋಣ. ಸ್ವಲ್ಪ ಮಿಕ್ಸ್ ಮಾಡೋಣ. ಈಗ ಮಿಕ್ಸ್ ಮಾಡಿಬಿಟ್ಟು ನಾವಿವಾಗ ವಾಂಗಿಬಾತ್ ಪೌಡರ್ ಹಾಕೋಣ. ನಾನು ವಾಂಗಿಬಾತ್ ಪೌಡರ್ ಮನೆಯಲ್ಲೇ ಮಾಡಿರೋದು ಖಾಲಿಯಾಗಿತ್ತು, ಹಾಗಾಗಿ MTR ಯೂಸ್ ಮಾಡಿದ್ದೀನಿ. ನಾನು ಜಾಸ್ತಿ ಮನೆಯಲ್ಲೇ ಮಾಡ್ತೀನಿ. ಇದು MTR ಚೆನ್ನಾಗಿರುತ್ತೆ ವಾಂಗಿಬಾತ್ ಪೌಡರು. ಇದನ್ನು ಹಾಕ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇವಾಗ ನಾವು ತೊಳೆದಿರೋ ಅಂಥ ಅಕ್ಕಿನ ಹಾಕೋಣ. ಅಕ್ಕಿನ ಒಂದು 2-3 ಸಾರಿ ತೊಳೆದು ನೆನೆಸಿಟ್ಕೊಂಡಿದ್ದೆ ನಾನು, ಒಂದು 5 ಮಿನಿಟ್ಸು. ಇವಾಗ ಹಾಕ್ತಾಯಿದ್ದೀನಿ. ಹಾಕಾದ್ಮೇಲೆ ಒಂದೊಳ್ಳೆ ಮಿಕ್ಸ್ ಕೊಡೋಣ. ಇವಾಗ ನಮಗೆ ನೀರು ಎಷ್ಟು ಬೇಕು ಅಂದರೆ ನಾನು ಇವಾಗ 1 ಗ್ಲಾಸ್ ಅಕ್ಕಿ ತೊಗೊಂಡಿರೋದ್ರಿಂದ ಅದೇ ಗ್ಲಾಸಲ್ಲಿ 2 ಗ್ಲಾಸ್ ನಾನು ನೀರು ಹಾಕ್ತೀನಿ. ನೀವು ಎಷ್ಟು ತೊಗೊಂಡಿರ್ತೀರ ಅದ್ರ ಮೇಲೆ ಇದಾಗುತ್ತೆ. ನಾನಿಲ್ಲಿ 2 ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ. ಇವಾಗ ನಾವು ಮಿಕ್ಸ್ ಮಾಡೋಣ. ಇವಾಗ ನಾನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಈ ಸ್ಟೇಜಲ್ಲಿ ಉಪ್ಪು ಹಾಕ್ತೀನಿ, ರುಚಿಗೆ ತಕ್ಕಷ್ಟು. ಅಂದರೆ ಆವಾಗಲೇ ಸ್ವಲ್ಪ ಹಾಕಿದ್ದೀವಲ್ಲ, ಇವಾಗ ನೋಡ್ಕೊಂಬಿಟ್ಟು ಉಪ್ಪು ಹಾಕೋದು. ಇವಾಗ ಕುಕ್ಕರ್ ಕ್ಲೋಸ್ ಮಾಡೋಣ. ಕುಕ್ಕರ್ ನಾವು ಕ್ಲೋಸ್ ಮಾಡಿದ ಮೇಲೆ ಒಂದು 2-3 ವಿಷಲ್ ಬಂದರೆ ಸಾಕು. ನಾನು ಜಾಸ್ತಿ 3 ವಿಷಲ್ ಬರೆಸ್ತೀನಿ. ಇವಾಗ ಪ್ರೆಷರೆಲ್ಲ ಇಳಿದಿದೆ. ನಾನು 3 ವಿಷಲ್ ಹಾಕ್ಸಿರೋದು. ಪ್ರೆಷರ್ ಇಳಿದ ತಕ್ಷಣ ನಾವು ಓಪನ್ ಮಾಡಿ ನೋಡಿ, ರುಚಿಯಾದ ವಾಂಗಿಬಾತ್ ರೆಡಿ. 5-10 ನಿಮಿಷದಲ್ಲೇ ಮಾಡ್ಕೊಂಡು ತಿನ್ಬೋದು. ಬ್ಯಾಚುಲರ್ಸ್ ಸಹ ಇದನ್ನ ಥರ ಮಾಡ್ಕೊಂಡು ತಿನ್ಬೋದು. ಸೂಪರಾಗಿರುತ್ತೆ. ಕ್ವಿಕ್ ಆ್ಯಂಡ್ ಈಸಿ ರೆಸಿಪಿ. ವಾಂಗಿಬಾತ್ ರೆಡಿ, ರುಚಿಯಾದ ವಾಂಗಿಬಾತ್. ನಾನಿವಾಗ ಟೇಸ್ಟ್ ಮಾಡಿ ಹೇಳ್ತೀನಿ. ವಾವ್, ಸೂಪರಾಗಿತ್ತು. ನೋಡಿದ್ರಲ್ವ ಫ್ರೆಂಡ್ಸ್ ನಾನು ಯಾವ ರೀತಿ ಮಾಡಿದೆ ಅಂತಂದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.